ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನೋ ಒಂದು ತಟ್ಟೆ ನೋಡ್ತಿದ್ರೆ ಅದರಲ್ಲಿ ಖಡಕ್ ರೊಟ್ಟಿ ಇದೆ, ಮೊಸರಿದೆ ಮತ್ತು ಶೇಂಗಾ ಹಿಂಡಿ ಇದೆ. ಅದರ ಜೊತೆ ಏನೋ ಒಂದು ಪಚಡಿ ಥರ ಕಾಣ್ತಿದೆ. ಸೊ ಈ ಪಚಡಿ ಬಂದುಬಿಟ್ಟು ಈ ಸೊಪ್ಪಿಂದ ಮಾಡ್ತಿರೋದು. ಈ ಸೊಪ್ಪನ್ನ ನಾವು ಉತ್ತರ ಕರ್ನಾಟಕದ ಸೈಡು ಹತ್ತರ್ಕಿ ಪಲ್ಯ ಅಂತ ಹೇಳ್ತಾರೆ. ಸೊ ನಾನಿವತ್ತು ನಿಮ್ಮ ಮುಂದೆ ರೆಸಿಪಿ ತೋರಿಸ್ತಾ ಇರೋದು ಹತ್ತರ್ಕಿ ಸೊಪ್ಪಿನ ಕೋಸಂಬರಿ ಅಂತಲೂ ಹೇಳ್ಬೋದು, ಅಥವಾ ಹತ್ತರ್ಕಿ ಸೊಪ್ಪಿನ ಪಚಡಿ ಅಂತಲೂ ಹೇಳ್ತಾರೆ. ಸೊ ಹತ್ತರ್ಕಿ ಸೊಪ್ಪು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಇದರಲ್ಲಿ ತುಂಬಾ ಔಷಧಿ ಗುಣಗಳಿದ್ದಾವೆ. ಸೊ ಇದಕ್ಕೆ ಬೇಕಾಗಿರೋದು ನಮಗೆ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕೆ. ನಾನು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಹತ್ತರ್ಕಿ ಪಲ್ಯನ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಳೆ ಕಾಲದ ಜನ ಹೇಳ್ತಾರೆ, ಹಿರಿಯರು, ಲೈಕ್ ಹತ್ತರ್ಕಿ ಪಲ್ಯ ತಿಂದರೆ 10 ವರ್ಷದ ರೋಗಗಳೆಲ್ಲ ವಾಸಿಯಾಗುತ್ತೆ ಅಂತ. ಸೊ ಅದು ಅಷ್ಟೊಂದು ಇದರಲ್ಲಿ ಔಷಧಿ ಗುಣಗಳಿರೋದು. ಸೊ ಇವತ್ತು ನೋಡೋಣ ಬನ್ನಿ ಯಾವ ಥರ ಇದ್ರದ್ದು ಪಚಡಿ ಮಾಡೋದಂತ. ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹತ್ತರ್ಕಿ ಪಲ್ಯನ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆ ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ರೇ ಇದ್ರದ್ದು ಕೋಸಂಬರಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದೆರಡನ್ನೂ ಹಾಕಿಬಿಟ್ಟು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ. ಸೊ ಅದರ ಜೊತೆ ಇದಕ್ಕೆ ನಾನು ಶೇಂಗಾ ಪುಡಿ ಅಥವಾ ಕಡಲೆ ಬೀಜದ್ದು ಪೌಡರ್ ಇರುತ್ತಲ್ವ, ಸೊ ಅದರದ್ದು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ನೀವೆಷ್ಟು ಖಾರ ತಿಂತೀರೋ ಸೊ ಅದರದ್ದು ಬೇಸ್ ಮೇಲೆ ನಾವು ಖಾರದ ಪುಡಿನ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಲ್ಲ ಖಾರ ಉಪ್ಪಿನ ಅಂಶ ಸೊಪ್ಪಿನ ಜೊತೆ ಬೆರೆಯುತ್ತೆ. ಸೊ ನೋಡ್ತಾ ಇರ್ಬೋದು, ಹತ್ತರ್ಕಿ ಸೊಪ್ಪು ತುಂಬಾ ಒಳ್ಳೆಯದು. ಇದು ಯೂಶ್ವಲಿ ಉತ್ತರ ಕರ್ನಾಟಕದ ಸೈಡೇ ಸಿಗೋದು. ಸೊ ನಾನಿಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡ್ತಿರೋದು, ನನ್ನ ತಂಗಿ ಊರಿಂದ ಬಂದಿರೋದು, ಅವಳು ಅಲ್ಲಿಂದ ತೊಗೊಂಡು ಬಂದಿರೋದು. ಹತ್ತರ್ಕಿ ಸೊಪ್ಪು ರೊಟ್ಟಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ರೊಟ್ಟಿ ಜೊತೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾನಿವತ್ತು ಮಾಡ್ತಿರೋಂತಹ ಹತ್ತರ್ಕಿ ಪಲ್ಯದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಸೊಪ್ಪನ್ನ ಎಲ್ಲಾದರೂ ಸಿಕ್ಕರೆ ತಿನ್ನಿ, ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸೊ ನೋಡ್ತಾ ಇರ್ಬೋದು, ಇವಾಗ ಹತ್ತರ್ಕಿ ಪಲ್ಯದ ಪಚಡಿ ಅಥವಾ ಕೋಸಂಬರಿ ರೆಡಿಯಾಗಿದೆ. ಅದನ್ನ ರೊಟ್ಟಿ ಜೊತೆ ತಿಂತಾಯಿದ್ರೆ ತುಂಬಾ ರುಚಿಯಾಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.